ಮಾಕನಕುಪ್ಪೆ ತಿಮ್ಮೇಗೌಡ ಸರ್ಕಾರಿ ಪ್ರೌಢಶಾಲೆ ತ್ಯಾಮಗೊಂಡ್ಲು. ಇಲ್ಲಿಯವರೆಗೂ ಗೌರ್ಮೆಂಟ್ ಹೈಸ್ಕೂಲ್ ಎಂದೇ ಪ್ರಖ್ಯಾತ ಪಡೆದಿರುವ ನಮ್ಮೆಲ್ಲರ ಪ್ರೀತಿಯ ಶಾಲೆ ಇದಾಗಿದ್ದು, 1943ರಲ್ಲಿ ಮುನಿಸಿಪಾಲ್ ಹೈಸ್ಕೂಲ್ ಎಂದು ಶುರುವಾದ ಈ ಶಾಲೆ 1944ರಲ್ಲಿ ಪಂಚಾಯಿತಿಯಿಂದ ಹೊರಗೆ ಬಂದು ಮಾಕನಕುಪ್ಪೆ ತಿಮ್ಮೇಗೌಡ ಸರ್ಕಾರಿ ಪ್ರೌಢಶಾಲೆ ಎಂದು ನಾಮಕರಣಗೊಂಡಿತು. ಆನಂತರ 1951ರಲ್ಲಿ ಶಾಲೆಯ ಕಟ್ಟಡ ಅರ್ಧ ಚಂದ್ರಾಕಾರದಲ್ಲಿ ನಿರ್ಮಾಣಗೊಂಡಿತು. ಈ ಕಟ್ಟಡದ ವೆಚ್ಚವನ್ನು ಸರ್ಕಾರ ಭರಿಸಿದರೆ, ಈ ಕಟ್ಟಡವನ್ನು ಕಟ್ಟಲು ಭೂಮಿಯನ್ನು ದಾನಿಗಳಾದ ಮಾಕನಕುಪ್ಪೆ ತಿಮ್ಮೇಗೌಡರು ನೀಡಿದ್ದರು. ಆದ್ದರಿಂದಲೇ ಅಂದಿನಿಂದ ಇಂದಿನವರೆಗೂ ಈ ಶಾಲೆ ಮಾಕನಕುಪ್ಪೆ ತಿಮ್ಮೇಗೌಡ ಸರ್ಕಾರಿ ಪ್ರೌಢಶಾಲೆ ಎಂದೇ ಕರೆಯುತ್ತೇವೆ. ಶಾಲೆ ಪ್ರಾರಂಭವಾದಾಗ ಸುಮಾರು 540ರಿಂದ 700 ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದರು. ಈ ಶಾಲೆಗೆ ಮೊದಲ ಪ್ರಾಂಶುಪಾಲರಾಗಿ ಶ್ರೀ ರಾಮಕೃಷ್ಣಪ್ಪನವರು ಸೇವೆ ಸಲ್ಲಿಸಿದರು. ಆನಂತರ ಇಂದಿನವರೆಗೂ ಅನೇಕ ಗೌರವಾನ್ವಿತ ಶಿಕ್ಷಕರು ಹಾಗೂ ಪ್ರಾಂಶುಪಾಲರು ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಎಷ್ಟೋ ಅಸಂಖ್ಯಾತ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿ ಸಮಾಜಕ್ಕೆ ಕೊಡುಗೆಯಾಗಿದ್ದಾರೆ. ಈ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಪ್ರಶಸ್ತಿಗಳಿಗೆ ಪುರಸ್ಕೃತರಾಗಿದ್ದು, ಈ ಶಾಲೆಯ ಕೀರ್ತಿ ಪತಾಕೆಯನ್ನು ಯಶಸ್ವಿಯಾಗಿ ಎತ್ತಿ ಹಿಡಿದಿದ್ದಾರೆ ಎಂದು ಹೇಳಲು ನಮಗೆ ಹೆಮ್ಮೆ ಎನಿಸುತ್ತದೆ. ಹಾಗೂ ಇವತ್ತಿಗೂ ಈ ಶಾಲೆಯಲ್ಲಿ ಸುಮಾರು 680ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಅತ್ಯುತ್ತಮ ಅಂಕ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೂ ಸಂತೋಷಕರವಾದ ವಿಷಯವೆಂದರೆ, ನಮ್ಮ ಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಪರಿವರ್ತನೆಗೊಂಡಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಸೇವೆಯನ್ನು ನೀಡುವತ್ತ ಶಾಲೆ ಮುನ್ನಡೆಯುತ್ತಿದೆ.